ಬಾಗಲಕೋಟೆಯಲ್ಲಿ ಈಗ ಉಪಚುನಾವಣೆ ಬಂದ ಕಾರಣದಿಂದ ನಮ್ಮ ಶಾಸಕರಾದ ಮಾಜಿ ಶಾಸಕರಾದ ವೀರನಾಥ್ ಚರಂತಿಮಠ ಅವರು ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೇದಾಕತಿ. ಮತ್ತೇನೈತಿ, ಬಾಗಲಕೋಟೆ ಊರು ಡೆವಲಪ್ಮೆಂಟ್ ಆಗತ್ತೆ. ಮತ್ತು ಇನ್ನೊಂದು ಏನೈತಿ, ಇಲ್ಲಿ ಮುಳುಗಡೆ ಊರು ವ್ಯಾಪಾರ ವಹಿವಾಟ ಎಲ್ಲ ಸಂಪೂರ್ಣ ನಿಲ್ಲಾಗ್ಬಿಟ್ಟೈತಿ. ಹಿಂಗಾಗಿ ಅವ್ರು ಕೊಟ್ರ ಹಿಂದಕ್ಕೆ ಏನೈತಿ ಅಭಿವೃದ್ಧಿ ಸಿಕ್ಕಾಪಟ್ಟಿ ಮಾಡ್ಯಾರ ಸಾಹೇಬ್ರು. ರೋಡ್ ಆಗಲಿ, ಗಟ್ರ ಆಗಲಿ, ಇನ್ನುಳಿದ ಮುಳುಗಡೆ ಸಂತ್ರಸ್ತರಿಗೆ ಅನುಕೂಲ ಮಾಡ್ಯಾರ. ಮತ್ತು 3ನೇ ಯೂನಿಟ್ ಬಗ್ಗೆ ಕಾಳಜಿ ಐತೆ ಅವ್ರಿಗೆ. ಯಾಕಂದ್ರೆ ಇವಾಗ ಅವ್ರನ್ನ ಕೊಟ್ರಂದ್ರ ಆರಿಸಿ ತೊಗೊಂಬಂದ್ರಂದ್ರ 3ನೇ ಯೂನಿಟ್ ಸಂಪೂರ್ಣವನ್ನ ಮುಳುಗಡೆ ಮಾಡಿಸಿ ಪೂರ್ಣ 3ನೇ ಯೂನಿಟ್ನ ಸ್ಥಳಾಂತರ ಮಾಡುವಂತ ವ್ಯವಸ್ಥೆ ಮಾಡ್ತಾರಂತ ನಾನು ಹೇಳ್ತೀನಿ. ಸರ್, ಈಗ ಚರಂತಿಮಠ ಅವರು ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ. ಆದರೆ ಬಿಜೆಪಿಯಲ್ಲಿ ಕೂಡ ಒಂದಿಷ್ಟು ಜನ ನಾನು ಟಿಕೆಟ್ ಆಕಾಂಕ್ಷಿ ಇದ್ದೀನಿ, ನನಗೂ ಟಿಕೆಟ್ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀನಿ? ಹೈಕಮಾಂಡ್ ಅಂತರೂ ಶಾಸಕರಂತೂ ಹಿಂದಕ್ಕೆ ಮಾಜಿ ಶಾಸಕರು ಇದ್ದವರು. ಯಾಕಂದ್ರೆ ಟಿಕೆಟ್ ಅವ್ರಿಗೆ ಕೊಡ್ಬೇಕಾಗೈತಿ. ಅವ್ರಂತ ಅಭಿವೃದ್ಧಿ ಮಾಡೋರಂತರೂ ಬಾಗಲಕೋಟೆ ಒಳಗೆ ಯಾರು ಇರಲ್ಲ. ಯಾಕಂದ್ರೆ ಅವ್ರು ಕೊಟ್ಟರೆ ಒಂದು ಒಳ್ಳೇದಾಕತಿ. ಎಲ್ಲ ಮತ್ತು ಕಾರ್ಯಕರ್ತರ ಆಶೆನೂ ಅದೇ ಐತಿ, ಸಾಹೇಬ್ರಿಗೆ ಕೊಡ್ಬೇಕು, ವೀರನಾಥ್ ಚರಂತಿಮಠ ಸಾಹೇಬ್ರಿಗೆ ಅನ್ನೋದು ಐತೆ. ಯಾಕಂದ್ರೆ ಒಂದು ಇದಾಕತಿ ಊರು. ಅವರ ಮನೆಯಲ್ಲಿ ಅವ್ರ ಸಹೋದರ, ಅವ್ರ ಮಕ್ಕಳಿಗೆ ಉಮೇಶ್ ಮೇಟಿ ಹಾಗೆ ಮಲ್ಲಿಕಾರ್ಜುನ್ ಮೇಟಿ ಅವರು ಟಿಕೆಟ್ ಕೊಡಬೇಕು. ಯಾಕಂದ್ರೆ ಅನುಕಂಪದ ಆಧಾರ ಜಾಸ್ತಿ ಇರುತ್ತೆ. ಆಮೇಲೆ ಇದು ಬೈ ಎಲೆಕ್ಷನ್ ದಾವಣಗೆರೆ ಮತ್ತೆ ಬಾಗಲಕೋಟೆ ಇರೋದ್ರಿಂದ ಬಹಳಷ್ಟು ನಾಯಕರುಗಳು ಇಲ್ಲಿ ಬಂದು ಒಂದು ಕ್ಯಾಂಪೇನಿಂಗ್ ಮಾಡುವಂಥದ್ದಾಗಿರ್ಬೋದು, ಒಂದು ಓಲೈಕೆಯನ್ನ ಮಾಡುವಂಥದ್ದಾಗಿರ್ಬೋದು. ಅಂದ್ರೆ ಈ ಒಂದು ಅನುಕಂಪದ ಆಧಾರದ ಮೇಲೆ ನಡೆಯುವಂತಹ ಚುನಾವಣೆಯಲ್ಲಿ ಈ ಒಂದು ಡೆವಲಪ್ಮೆಂಟ್ ಆಗಿರಬಹುದು, ಚರಂತಿಮಠ ಅವರು ಬರ್ತಾರೆ ಅಂತ ಅನ್ನುವಂತಹ ಒಂದು ನಿರೀಕ್ಷೆ ಆಗಿರಬಹುದು, ಇದು ಆಗತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲಿ ಯಾಕಂದ್ರೆ ಬಾಗಲಕೋಟೆ ಒಳಗೆ ಅನುಕಂಪ ಏನ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಆದ್ರೆ ಜನರಿಗೆ ಏನೇನು ಬೇಕಾಗಿದೆ ಇವಾಗ ಅಂದ್ರೆ ಅಭಿವೃದ್ಧಿ ಬೇಕಾಗೈತಿ. ಇನ್ನೂರಿಗೆ ಅಭಿವೃದ್ಧಿಗಳು ಏನೂ ಆಗಿಲ್ಲ ಇಲ್ಲಿವರೆಗೆ. ಇವ್ರು 2.5 ವರ್ಷ ಬಂದ ಮೇಲೆ ಬರೀ ಆ ಬಿಟ್ಟಿ ಭಾಗ್ಯ ಕೊಟ್ಕೊಂತ ಕುಂತು ಏನೇನು ಆಗಿಲ್ಲ. ಆದ್ರೆ ಏನೈತಿ, ಇನ್ನು ಮುಂದೆ ಸಾಹೇಬ್ರು ಬರ್ಬೇಕು ಅನ್ನೋದು ಜನರಿಗೆ ಆಸೆ ಐತಿ. ಬಾಗಲಕೋಟೆ ಒಳಗೆ ಅನುಕಂಪ ಏನೋ ಹುಟ್ಟೋದಿಲ್ಲ ಅನ್ನಿಸ್ತೈತಿ ನಮಗಂತರು. ಯಾಕಂದ್ರೆ ನಮ್ಮ ಶಾಸಕರು ಅಭಿವೃದ್ಧಿ ಹಿಂದೆ ಕೆಲಸ ಮಾಡಿದಂತ ಸಾಕಷ್ಟು ಇದಾವೆ. ಅದ್ರ ಸಲುವಾಗಿ ಬಾಗಲಕೋಟೆ ಒಳಗೆ ಈ ಸಲ ಬದಲಾವಣೆ ಆಕೈತೆ ಅನ್ನೋದು ಜನರ ಒಂದು ಆಶಾಭಾವನೆ ಐತಿ, ನಂದು ಒಂದು ಆಶಾಭಾವನೆ ಐತಿ. ಸರ್, ಈಗ ಇನ್ನೊಂದು ಹೇಳಬೇಕು ಅಂತಂದ್ರೆ, ಏನು ಕಳೆದ ಒಂದಿಷ್ಟು ದಿನಗಳ ಹಿಂದೆ ಒಂದು ಶಿವಾಜಿ ಮೆರವಣಿಗೆ ವೇಳೆ ಒಂದು ಕಲ್ಲು ತೂರಾಟ ಆಗುತ್ತೆ ಕಿಲ್ಲಾ ಓಣಿಯಲ್ಲಿ. ಆ ಒಂದು ಇದಕ್ಕೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಚರಂತಿಮಠ ಅವರ ರಿಯಾಕ್ಷನ್ ಕೂಡ ನಾವು ನೋಡಿದ್ವಿ. ಬಹಳಷ್ಟು ಮೀಡಿಯಾಗಳಲ್ಲಿ ಅದು ವೈರಲ್ ಆಗಿರುವಂಥದ್ದು. ಅಂದ್ರೆ ಅಲ್ಪಸಂಖ್ಯಾತರ ಮತಗಳನ್ನ ಈ ಬಾರಿ ಸೆಳೆಯೋದ್ರಲ್ಲಿ ಏನಾದ್ರು ಕಷ್ಟ ಅಂತ ಅನಿಸಬಹುದಾ ಅಂತ? ಹಂಗೇನೇನು ಅನ್ಸಲ್ರಿ. ಅವರು ಕೆಲವೊಂದಿಷ್ಟು ಜನ ಇದಾರ ಸಾಹೇಬ್ರು ಹಾಕುವಂತವ್ರು. ಅವ್ರ ಅಭಿವೃದ್ಧಿ ಬೇಕಂತಾರ ಅವರು. ಯಾಕಂದ್ರ ಬಿಜೆಪಿ ಏನು ಇದೇನಿರಲ್ಲ, ಅವ್ರಿಗೂ ಹಾಕ್ಬೇಕನ್ನೋರು ಇದಾರ, ಹಾಕ್ತಾರ. ಅದೇನೈತಿ, ಅದನ್ನ ಆಗ್ಬಾರ್ದಾಗಿತ್ತು. ಆ ಘಟನೆ ಆಗಿದ್ ಸಲಾಗಿ ಸಾಹೇಬ್ರು ಅಂತೂ ಕಣಿಸ್ಯಾರ ಅಷ್ಟೇ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.